ಗತೆಗೆ ಈ ಕಾಡಾನೆಗಳು ಏಕಾಏಕಿ ನಾಡೊಳಗಡೆ ದಾಳಿ ಇಕ್ತಾವಲ್ಲ, ಆ ತರ ನಮ್ಮನೆ ಕಡೆ ದಾಳಿ ಇಕ್ಬಿಡಿಯಲ್ಲ. ಏನ್ ಸಮಾಚಾರ? ನಿನ್ನೆ ನೋಡಕ್ ಬಂದೆ ಕಣ. ನೋಡಿದ್ದಾಯ್ತು ತಾನೆ, ತಾವಿನ್ ನಾವು ಹೊರಡ್ಬೋದಪ್ಪ, ನಮ್ಗೆ ಬೇರೆ ಕೆಲ್ಸಗಳಿವೆ. ತಮಾಷೆ ಮಾಡಬೇಡ ಕಣೋ, ಒಬ್ಬ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನ ಕಣೋ, ಕೈಗೆ ಸಿಗ್ತಾ ಇಲ್ಲ, ವೇಷ ಬದಲಾಯಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅಷ್ಟೇ ತಾನೆ, ಒಂದ್ ಸಲ ಹಿಡಿದ್ಬಿಟ್ಟು ಆ ವೇಷ ಕಿತ್ತು ಬಿಸಾಕ್ಬಿಡ್ರ, ತಗಲಕೊಂಡ್ಬಿಡ್ತಾನೆ. ಅವ್ನು ಸಿಕ್ಕದೆ ತಾನೆ ವೇಷ ಕಿತ್ತಾಕಕ್ಕೆ. ಮೊನ್ನೆ ತಾನೆ ATM ಮಿಷಿನ್ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೋ. ಅಂದ್ರೇನು ATM ಮಿಷನ್ ಇದ್ದ ಎಲ್ಲ ದುಡ್ಡು ಅಭ್ಯಾಸ? ATM ಮಿಷಿನ್ ಕದ್ಕೊಂಡು ಹೋಗ್ಬೋದು, ಆದ್ರೆ ಅದ್ರೊಳಗಿರೋ ದುಡ್ಡು ಕತ್ಕೊಂಡು ಹೋಗಕ್ಕಾಗಲ್ಲಮ್ಮ. ಯಾಕಾಗಲ್ಲಪ್ಪ? ಯಾಕೆ ಅಂದ್ರೆ ನಾಯಿಗೆಲ್ಲಾದ್ರೂ ತೆಂಗಿನಕಾಯಿ ದಕ್ಕತ್ತಾ? ಶಿಶುಪಾಲ್ ಸಾಹೇಬ್ರೆ, ನಾನು ಇತ್ತೀಚೆಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ, ನಿಮ್ಮ ಭಾಷಾ ಪ್ರವೃತ್ತಿ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ ಕಣ್ರೆ. ಏನು ಯಾರ್ದಾದ್ರು ಹೊಸ ಸಂಘದಲ್ಲಿ ಸೇರ್ಕೊಂಡ್ರೆ? ಚಂಪಚಮೇಲೆ ಬಾ ಇಲ್ಲೇ. ಏನು ಯಜಮಾನ್ರೆ, ಏನ್ ಕರ್ದಿದ್ದು? ಅದೇನೋ ಸಾಹೇಬ್ರು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟವ್ರೆ, ಅದ್ ಏನ್ ಬೇಕೋ ಕೇಳಿ ತಂದು ಕೊಡೆ. ಕಾಫಿ, ಟೀ, ಹಾಲು, ಜ್ಯೂಸು, ಮಜ್ಜಿಗೆ ಬಿಟ್ಟು ಬೇರೆ ಏನ್ ಕೇಳಿದ್ರು ತಂದ್ಕೊಡ್ತೀನಿ. ಬೇರೆ ಇನ್ನೇನು ಉಳಿದಿದೆ ನೀರು ಬಿಟ್ಟು? ಸದ್ಯ ಅರ್ಥ ಆಯ್ತಲ್ಲ, ತಂದ್ಕೊಡ್ಲಾ? ಬೇಡಮ್ಮ, ಈಗಾಗ್ಲೇ ಆ ಕಳ್ಳ ನೀರು ಕುಡಿಸ್ತಾ ಇರೋದೇ ಸಾಕು. ಪಾಂಡ್ರಂಗ, ಆ ಕಳ್ಳು ನೀಡಿದೆ ಇದ್ರೆ ನನ್ಗೆ ನೀರು ನರಳಿಲ್ದಾರ ಜಾಗ ಟ್ರಾನ್ಸ್ಫರ್ ಮಾಡ್ಬಿಡ್ತಾರ ಕಣ. ಹೇಗಿದ್ರು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದೆಯಾ? ಡಿಟೆಕ್ಟಿವ್ ನಂಬರ್ 1 IM ವಿಠಲ್ ಮೂರ್ತಿ MA ಗಂಡುಗಲಿ ವಂಶದ ಏಕೈಕ ಮನೆಯಲ್ಲಿ ರಿಪೋರ್ಟಿಂಗ್ ಸರ್. ಡಿಟೆಕ್ಟಿವ್ ನಂಬರ್ 2 ಪದ್ದು ಅಲಿಯಾಸ್ ಪದ್ಮನಾಭ ಗಂಡುಗಲಿ ವಂಶದ ಆಧಾರ ಸ್ತಂಭ ರಿಪೋರ್ಟಿಂಗ್ ಸರ್. ಹೇಗಿದ್ರು ಇವ್ರು ನಿಮ್ ಜೊತೆಗೆ ಇದಾರಲ್ಲ? ಇದಾರೆ, ಜೇಬಿಗೆ ಭಾರವಾಗಿದ್ದಾರೆ. ಆಡೋ ಮಾತುಗೊಂದು ಅರ್ಥ ಬೇಡವಾ ಬಾಬಾ? ನಾವ್ ಯಾವತ್ತಾರ ನಿಮ್ ಜೇಬ್ಗೆ 200 ರೂಪಾಯಿ ಟ್ಯಾಕ್ಸ್ ಹಾಕಿದೀವಾ? ಪಾಂಡ್ರಾಗ ಹೇಗಾದ್ರೂ ಮಾಡಿ ಆ ಕಳ್ಳನ್ನ ಹಿಡಿದು ನಂಗೆ ಸಹಾಯ ಮಾಡ್ಬೇಕಪ್ಪ. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಕಳ್ಳ ಮೀಡಿಯಂ ಹೈಟು, ಪರ್ಸನಾಲಿಟಿ ಎಲ್ಲ ನಿಂತಾರಾನೆ. ತಾಳು ಫೋಟೋ ಇದು ತೋರಿಸ್ತೀನಿ ನೋಡಪ್ಪ. ಶಿಶುಪಾಲ್ ಸಾಹೇಬ್ರೆ, ಏನ್ರಿ ಇದು? ಬರೀ ಯಾವ್ದೋ ಬೆನ್ ತೋರ್ಸ್ಬಿಟ್ಟು ಹಿಡ್ಕಂಬ ಅಂದ್ರೆ ನಾವೇನ್ ಹಿಡ್ಕೊಂಬರ? ನಾನು ಏನೇ ಮಾಡ್ಲಿ ಅವ್ನು ಓಡೋಗ್ಬೇಕಾದ್ರೆ ಹಿಡಿದಿದ್ ಫೋಟೋ ಕಣಪ್ಪ. ಅಲ್ಲೇ ವಿಟ್ಲ, ನಮ್ಮ ಸಾಹೇಬ್ರಿಗೆ ಒಂದು ಮಾಸ್ಕ್ ಹಾಕ್ಬಿಟ್ರೆ ಥೇಟ್ ಕಳ್ಳಂತರನೇ ಇರೋದಿಲ್ವಲ್ಲ? ತೆಪ್ಪಗಿರೋ ಮೊದ್ಲೇ ರೋಚ್ ಗೆದ್ದಿದ್ರೆ ಆಮೇಲೆ ಕೋಪ ಬಂದು ನಮ್ಮನ್ನ ಯಾವ್ದಾರು ಕೇಸಲ್ಲಿ ಒಳಗಾಕ್ಬಿಟ್ರೆ ಯಾಕೆ ಬೇಕು ಸುಮ್ಮನೆ? ನಿನ್ನ ಡಿಟೆಕ್ಟಿವ್ ಏಜೆನ್ಸಿಯಿಂದ ಕಳ್ಳನ್ನ ಹಿಡ್ಕೊಟ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಶಿಫಾರಸ್ ಮಾಡಿ ನಿನ್ಗೆ 25,000 ರೂಪಾಯಿ ಇನಾಮ್ ಕೊಡಿಸ್ತೀನಿ. ಶಿಶುಪಾಲ್ ಸಾಹೇಬ್ರೆ, ಇಷ್ಟು ಹೇಳಿದ್ರಲ್ಲ, ಇನ್ನ ಕಳ್ಳ ಸಿಗಾಕಂಡ ಅಂತಾನೆ ಅರ್ಥ. ಬಾಬಾ, ನಿಮ್ ಜೊತೆ ನಾವು ಇರ್ತೀವಿ. ನಿನ್ನ ಸಹಾಯಕ್ಕೆ ನಾವು ಬರ್ತೀವಿ ಕಣ. ಬೇಡ, ನನ್ನ ಸಹಾಯಕ್ಕೆ ಯಾರು ಬರಬೇಡಿ. ನೀವೆಲ್ಲರೂ ಮನೆಯಲ್ಲೇ ಬಿದ್ದಿರಿ, ನಾನು ಒಬ್ಬನೇ ಹೋಗಿ ಆ ಕಳ್ಳ ಹಿಡಿತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಅಬೌಟ್ ಅಸ್? ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನ ಇವರೇ, ಈ ಕಾರ್ಯದಲ್ಲಿ ನನಗೇನಾದ್ರೂ ಅಪ್ಪಿ ಜಯ ಅಂತ ಸಿಕ್ಕಿಬಿಟ್ರೆ ಆ ಗೆಲುವು ಎಲ್ಲರಿಗೂ ಹೊರದು ಹಂಚಿ ಹೋಗ್ಬಿಡುತ್ತೆ. ಹಾಗಾಗಿ ನಾನೊಬ್ಬನೇ ಏಕಾಂಗಿಯಾಗಿ ಹೋಗಿ ಆ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಿಕೊಂಡು ಬರುತ್ತೇನೆ. ಏನು ಯಜಮಾನ್ರೆ, ನಾನ್ ಬರ್ತೀನಿ. ನಿಮ್ಗೆ ಸುಸ್ತಾದಾಗೆಲ್ಲ ಜ್ಯೂಸ್ ಕೊಡಕ್ಕೆ ಯಾರಾದ್ರೂ ಬೇಡವಾ? ಯಾರು ಏನು ಕೊಡೋದು ಬೇಡ. ಅದು ಏನಾದ್ರೂ ಬೇಕಿತ್ತಂದ್ರೆ ನಾವೇ ಕುಡ್ಕಂತೀವಿ. ಅದು ನೀನೇ ಗೆಳೆಯ. ಅದು ಶಿಶುಪಾಲ್ ಸಾಹೇಬ್ರೆ, ಈ ವಿಷಯ ಕುರಿತು ನನ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಒಂದು 20 ರೂಪಾಯಿ ಇಟ್ಟಿದ್ರೆ ಬನ್ನಿ, ಕಾಫಿ ಕುಡಿತಾ ಮಾತಾಡೋಣ. ಬನ್ನಿ, ನಾನು ಹೇಳ್ತೀನಿ, ಬನ್ನಿ. ಇನ್ಸಲ್ಟ್, ವೆರಿ ಬಿಗ್ ಇನ್ಸಲ್ಟ್. ಕರೆಕ್ಟ್ ಆಗಿ ಹೇಳಿದ್ರು ಜಾಜತ್ಗೆ, ನಮ್ಮ ಟ್ಯಾಲೆಂಟ್ ಅನ್ನ ನಾವು ತೋರಿಸ್ಲೇಬೇಕು. ನನಗೂ ಬರ್ಬೇಡ ಅಂದ್ಬಿಟ್ರು, ನಾನು ನಿಮ್ ಜೊತೆನೆ ಇರ್ತೀನಿ. ಆ ಕಳ್ಳನ್ನ ಪಾಂಡ್ರಂಗ ಹಿಡಿಯೋದಕ್ಕಿಂತ ಮುಂಚೆ ನಾವೇ ಹಿಡಿದ್ಬಿಡೋಣ. ಓಕೆ? ಯಾರು ಅಲ್ಲ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರ್ರಿ? ಸರ್ ನಮಸ್ಕಾರ ಸರ್, ನಾನು ಗಂಡುಗಲಿ. ಅವನು ಜಯನಗರ ಏರಿಯಾದಲ್ಲಿದ್ದಾನ. ಯು ಡೋಂಟ್ ವರಿ ಸರ್, ನಾನು ಆದಷ್ಟು ಬೇಗ ಹೋಗಿ ಅವನನ್ನು ಕವರ್ ಮಾಡ್ತೇನೆ. ಓವರ್ ಸರ್. ಆಯ್ತು ಸರ್, ಹಿಡಿತೀನಿ. ಜಯನಗರ್ ಏರಿಯಾ ಅಂತೋ? ಅಲ್ಲೂ ಜಯನಗರ್ ಏರಿಯಾ ಅಂತೆ. ಕಮಾನ್! ಏನು ಯಜಮಾನ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ನಾನು ಯಾವ ಸಮಯಕ್ಕೆ ಜಯನಗರಕ್ಕೆ ಹೋದ್ರೆ ಹೋದ ಕೆಲಸ ಆಗುತ್ತಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಿಮ್ ಜೊತೆ ಬರ್ಲಾ? ಬೇಡ ಅಂತ ನಾನು ಆವತ್ತೇ ಹೇಳ್ದೆ ತಾನೆ. ಯಾಕೆ ಸುಮ್ಸುಮ್ನೆ ರೇಗ್ತೀರಾ? ನನ್ ಸಹಾಯ ನಿಮಗ್ ಬೇಡವೇ ಬೇಡವಾ? ಬೇಡ ಅಂದ್ರೆ ಬೇಡ. ಏನು ಡಿಟೆಕ್ಟಿವ್ ಕೆಲಸ ಅಂದ್ರೆ ಸರ್ಕಾರಿ ಮಾರುವಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಒಂದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಚಕ್ ತಲೆ ಎಗ್ಗರ್ಕೊಂಡು ಹೋಗ್ಬಿಡುತ್ತೆ. ಆ ಕಳ್ಳನನ್ನ ಈಗ ಹೋಗಿ ಹಿಡಿತೀನಿ. ನಾಳೆ ಬೆಳಗ್ಗೆ ಪೇಪರಲ್ಲಿ ನನ್ನ ಫೋಟೋ ಬರುತ್ತಲ್ಲ, ಅದನ್ನ ನೋಡಿ ಖುಷಿಪಡು ಕುನ್ನಿ. ಮ್ಯಾಟ್ರ್ ಗೊತ್ತಾಗಿದೆ ಅಂದ್ಮೇಲೆ ನಾವೆಲ್ಲರೂ ಸುಮ್ಮನೆ ಇರೋದು ಬೇಡ. ಹಬಿ ಹೋಗ್ಕಿಂತ ಮುಂಚೆ ಜಯನಗರ ಏರಿಯಾಗೆ ನಾವು ಹೋಗಿ ಆ ಕಳ್ಳನ್ನ ಹಿಡಿದು ಈವ್ನಿಂಗ್ ಪೇಪರ್ ಅಲ್ಲೇ ನಮ್ಮ ಹೆಸರು ಬರಂಗ್ ಮಾಡೋಣ. ಓಕೆ? ಚಂಪಾ, ನಾವೆಲ್ಲ ಸೇರಿ ಡಿಟೆಕ್ಟಿವ್ ಕೆಲಸ ಮಾಡ್ತಿರೋದನ್ನ ಯಾವ್ದೇ ಕಾರಣಕ್ಕೂ ನೀನು ಹಬಿಗ್ ತಿಳಿಸಬಾರ್ದು. ನಾನ್ ಯಾಕೆ ಹೇಳಿ? ಆ ಕಳ್ಳನ್ ಹಿಡಿಯೋದ್ರಿಂದ ನಮ್ಗೆ ತಾನೇ ಲಾಭ. ನಾನ್ ಕಳ್ಳನ್ ಹಿಡಿತೀನಿ, ಆಮೇಲೆ ನಮ್ಮ ಯಜಮಾನ್ರು ನನ್ನ ಹಿಡಿತಾರೆ. ಅದಕ್ಕೆ ಯಾರನ್ನ ನಂಬುದ್ರಿ? ಕೆಲ್ಸದವ್ಳನ್ನ ಮಾತ್ರ ನಂಬಾರ್ದು. ನಾನ್ ಕೆಲ್ಸದವಳಲ್ಲ, MSc ಮೇಡ್
ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ ಮುಸ್ರೆ ತಿಕ್ಕ ತಪ್ಪುತ್ತೇನೆ. ಸ್ಟಾಪ್ ಫೈಟಿಂಗ್. ನಾವೇ ಕಾರಲ್ ಮಾಡ್ತಾ ಇದ್ರೆ ಕಳ್ಳನ್ ಹಿಡಿಯೋದು ಯಾವಾಗ? ನೋಡಿ, ನಾವ್ ಎಲ್ರು ಒಗ್ಗಟ್ಟಿನಿಂದ ಕಳ್ಳನ್ ಹಿಡಿದು ಆ ಕ್ರೆಡಿಟ್ ನ ಎಲ್ರು ಹಂಚ್ಕೊಳ್ಳೋಣ. ಓಕೆ ಓಕೆ. ಲೆಂಬಲ್ಲೋ ಸಾರಿ ಕೇಳೆ. ಸಾರಿ ಕಣೆ, ಇರ್ಲಿ ಬಿಡೆ. ವೆರಿ ಗುಡ್, ಫಾಲೋ ಮೀ. ಇವನನ್ನ ನೋಡ್ತಾ ಇದ್ರೆ ಆಸ್ಪತ್ರೆನೇ ನಡ್ಕೊಂಡ್ ಬಂದಂಗಿದೆ. ಅಲ್ಲ, ಈ ಪಾಟಿ ಬ್ಯಾಂಡೇಜ್ಗಳನ್ನ ಮುಖಕ್ಕೆ ಹಾಕೊಂಡು ನಡು ರಸ್ತೆನಲ್ಲಿ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂದ್ರೆ ಇವನು ನಮ್ಮ ತಾಯಣಿಗೂ ಪೇಷಂಟ್ ಅಲ್ಲ, ಇವನು ಅವನೇ. ಲೇ, ನಿನ್ನ ಕಾದು ಒಂಚು ಹಾಕಿ ಆಮೇಲೆ ಹಿಡಿತೀನಿ ಕಣ. ಎಲ್ಲೋ ಬಿಟ್ಟಪ್ಪ, ಜಸ್ಟ್ ಮಿಸ್. ಅದು ಯಾವುದದು ಬ್ರೀಫ್ ಕೇಸು ಅನಾಥವಾಗಿ ಬಿದ್ದಿದೆಯಲ್ಲ. ಬ್ಯಾಂಡೇಜ್. ಅನುಮಾನನೇ ಇಲ್ಲ, ಇದು ಅವನದೇ ಕೆಲಸ. ಅವನೇ. ಎಲ್ಲಿ ತಪ್ಕೊಂಬಿಟ್ಟ ಇವನು? ಇನ್ಯಾವ ಗಡ್ಡ ಕಟ್ಕೊಂಡ್ ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತೆ. ನನ್ನ ಅಭಿನಯ ಥೀಫು ಅಂತ ನನಗ್ ಗೊತ್ತಿರ್ಲಿಲ್ಲ. ಸಣ್ಣ ಕೆಲಸ ಕಳೀತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನು ಯಜಮಾನ್ರೆ? ಚಂಪ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡ್ ಕಳ್ಳನ್ ಮಾಡ್ಬಿಟ್ರಲ್ರಿ. ಪಾಂಡುರಂಗ, ಎಷ್ಟೋ ನೀನು ನಮ್ನ ಗೋಳಿಕೊಳ್ಳೋದು. ಈಗ ನೀನೇ ಕಳ್ಳ ಅಂತ ನಮಗೆ ಗೊತ್ತಾಗೋಗಿದೆ. ಆ ದೇವರು ನಿನ್ನ ಕ್ಷಮಿಸ್ಬೋದು, ಆದ್ರೆ ಈ ಪದ್ದು ನಿನ್ನ ಕ್ಷಮಿಸೋದಿಲ್ಲ. ಈ ಪತ್ತಿನೇ ಕ್ಷಮಿಸಲ್ಲ ಅಂದ್ಮೇಲೆ ನಾನಂತೂ ಖಂಡಿತ ಕ್ಷಮಿಸಲ್ಲ. ಬಾವಾ, ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ರೆಡ್ ಬ್ಲಡ್ ಬರೋರ್ಗೂ ಹೊಡಿತೀನಿ. ಏನಂತೀರಾ? ಯಾರ್ ಕಣ್ಣಿಗೆ ಬೇಕಾದ್ರೂ ಮಣ್ಣೆತ್ಬೋದು, ಆದ್ರೆ ಡಿಟೆಕ್ಟಿವ್ಸ್ ಕಣ್ಣಿಗೆ ಮಾತ್ರ ಮಣ್ಣೆಚ್ಚಕ್ ಸಾಧ್ಯ ಇಲ್ಲ. ಕಂಡವ್ರ ಮನೆಗೆ ನುಗ್ಗಿ ಕಳ್ತನ ಮಾಡ್ತಿದ್ಯಲ್ಲ, ಗಂಡುಗಲಿ ವಂಶದ ಮಾನ ಮರ್ಯಾದೆ ಕಳಿಯೋದಕ್ಕೆ ಅಂತಾನೆ ಹುಟ್ಟಿದ್ಯಾ ಅಣ್ಣಯ್ಯ. ನಿಮ್ಮಂತವ್ರನ್ನ ಬಾವ ಅಂತ ಕರೆಯೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಭಾವ. ಅಭಿ, ಹೋಗಿ ಹೋಗಿ ಅಂತ ಜುಜುಬಿ ಕೆಲಸ ಮಾಡ್ತಾ ಇದಿರಲ್ಲ, ನಿಮಗ್ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಯಾರ್ರಿ ನೀವು? ಕಟ್ಕೊಂಡ ಹೆಂಡತಿ ಜಾಜಿಯವ್ರನ್ನ ಯಾರ್ರಿ ನೀವು ಅಂತ ಕೇಳ್ತಿಲ್ಲ. ನಿನ್ನ ಜನ್ಮಕ್ಕೆ ನಾಟಕ ಆಗೋದಿಲ್ಲ ಪಾಂಡುರಂಗ. ಹೆಂಡತಿ ಪಾಂಡುರಂಗ. ನೀನೇನಾದ್ರು ಕಳ್ತನ ಮಾಡ್ತಿರೋ ವಿಷಯ ರಂಗತ್ತೆ ಗೊತ್ತಾದ್ರೆ ಎದೆ ಒಳ್ಕೊಂಡು ಸತ್ತೋಗ್ಬಿಡ್ತಾರ ಕಣೋ. ಯಾವಳವಳು? ಎತ್ತ ತಾಯಿನೇ ಯಾರು ಅವಳು ಅಂತ ಕೇಳ್ತಿಲ್ಲ. ತಾಯಿ? ನೀನ್ ಯಾರೋ ನಾಯಿ? ನಾನು ಕಣೋ ಪದ್ದು ಅಲಿಯಾಸ್ ಪದ್ಮನಾಭ, ನಿನ್ನ ಕಸಿನ್. ಕಸಿನ್. ನೀವು ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಲಾಕಪ್ ಹಾಕಿ ಚೆನ್ನಾಗಿ ರುಬ್ಬುತ್ತಾರೆ. ಅದಕ್ಕಿಂತ ಮುಂಚೆ ನಾವು ನಿನ್ನ ಸ್ವಲ್ಪ ರುಬ್ಬೋದಿದೆ. ನಡಿಯ ಮನೆಗೆ. ಮನೆಗೆ ಪೊಲೀಸ್ನವ್ರ ಕೈಲಿ ಏನಾದ್ರು ತಗಲಾಕೊಂಡ್ಬಿಟ್ರೆ ನನ್ನನ್ನು ಚೆನ್ನಾಗಿ ರುಬ್ಬೋದು ಗ್ಯಾರಂಟಿ. ಸ್ವಲ್ಪ ದಿವಸ ಇವ್ರ ಮನೆಯಲ್ಲೇ ಇದ್ದು ರೆಸ್ಟ್ ತಗೊಂಡ್ಬಿಟ್ರೆ ಅವರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೋದು. ಈಗೇನು ಮನೆಗೆ ಬರಬೇಕು ಅಷ್ಟೇ ತಾನೆ? ಕಾರ್ಕೊಂಡು ನಡೀರಿ, ಬರ್ತೀನಿ. ಏನ ಮಾಡ್ತಾ ಇದೀಯಾ ಶಿಷ್ಫಲ? ನಿನ್ನೆ ಇದೇ ದಾರಿನಲ್ಲ ಕಳ್ಳ ಬಂದಿದ್ದ ಕಣ, ಏನೋ ತಪ್ಕೊಂಬಿಟ್ಟ. ಇವತ್ತು ಇಲ್ಲಿ ಬಂದೇ ಬರ್ತಾನೆ. ಇವತ್ತೇನಾದ್ರು ನನ್ನ ಕೈಗೆ ಸಿಕ್ಬಿಟ್ರೆ ದಿದೆ ಕಾದಿದೆ. ಅವನು ಕಳ್ತನ ಮಾಡಿ ಗಂಟು ಮುಟ್ಟೆ ಕಟ್ಕೊಂಡು ರೈಲ್ವೆ ಸ್ಟೇಷನ್ ರೈಲ್ ಹತ್ತಕ್ ಹೋಗಿದ್ದಾನೆ. ಎಲ್ಲ ಆದ್ಮೇಲೆ ಬಂದು ಹೇಳ್ತೀಯಲ್ಲ, ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತು ನಿಂಗೆ? ನಾನೇನ್ ಮಾಡ್ಲೆ, ನನಗೂ ಇನ್ಫಾರ್ಮೇಶನ್ ಈಗ ತಾನೆ ಬಂದಿದ್ದು. ಯಾವ ಊರಿಗೆ ಹೊಟ್ಟಿದ್ದಾನೆ ಅಂತ ಅವನು? ಚೆನ್ನೈಗೂ ಹೈದರಾಬಾದ್ಗೋ. ಯಾವ ಟ್ರೈನ್ ಹೇಳ? ಹುಬ್ಳಿ ಎಕ್ಸ್ಪ್ರೆಸ್. ಶಿಷ್ಫಲ್ ಸಾಹೇಬ್ರೆ, ನೀವೇನು ಯೋಚನೆ ಮಾಡ್ಬಿಡಿ. ಚೆನ್ನೈ ಹೈದರಾಬಾದ್ ಇಂಚಿಂಚು ಜಾಗ ನಂಗೆ ಗೊತ್ತು. ನಾನು ಹೋಗಿ ಎಡೆಮುರಿ ಕಟ್ಟಿ ಕರ್ಕೊಂಡ್ಬರ್ತೀನಿ ಅವನು. ನನಗೂ ಅದೇ ಬೇಕಾಗಿದ್ದು, ಅದಕ್ಕೋಸ್ಕರ ನೀನು ಹುಡ್ಕೊಂಡ್ ಬಂದಿದ್ದು. ನಡಿ ಹೋಗೋಣ. ಇರೋ, ಮನೆಗೆ ಹೋಗಿ ಒಂದು ಮಾತು ತಿಳಿಸ್ಬರ್ತೀನಿ. ಏನು ಬೇಡ, ನಡಿಯಪ್ಪ. ಅಭಿ, ಥೆಫ್ಟ್ ಮಾಡಿದಿರಲ್ಲ, ನಿಮಗ್ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ನಿಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಾಗಿ ಕಳ್ತನ ಮಾಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಅಯ್ಯೋ ದೇವ್ರೆ, ಗಂಡುಗಲಿ ವಂಶದ ಏಕೈಕ ಮನೆಯಲ್ಲೇನಾಗಿ ನಾ ರಸ್ತೆ ತಲೆ ಎತ್ಕೊಂಡು ಹೇಗಪ್ಪ ತಿರುಗಾಡೋದು? ಈ ವಿಷಯ ಏನಾದ್ರು ನಮ್ಮ ತುಂಡಿಲ್ ವಂಶದವ್ರು ಗೊತ್ತಾದ್ರೆ ಒಬ್ಬೊಬ್ರು ಮೋದ ಚಾಕಿ ಹಿಡ್ಕೊಂಡ್ ಮುಂದೆ ನಿಮಗೆ ತುಟ್ಟಕ್ಕೆ ಅಂತ ಬರ್ತಾರೆ. ನಿಮ್ಮದು ಒಂದು ಜನ್ಮ. ಅಣ್ಣಯ್ಯ, ನಿನಗ್ ಏನ್ ಕಮ್ಮಿ ಆಗಿತ್ತು ಅಂತ ಕಂಡ್ಕೊಂಡವ್ರ ಮನೇಲೆಲ್ಲ ಕದೀತಿದ್ಯಾ? ಲೇ ಪಾಂಡುರಂಗ, ನಿನಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ನನಗೆ ಹೇಳ್ಬೇಕಿತ್ತು. ನನಗೆ ಸಿಗ್ತಾ ಇದ್ದ ಮಸಾಲ ದೋಸೆ ದುಡ್ಡಲ್ಲೇ 100 ರೂಪಾಯಿ ನಿನ್ನ ಎದೆ ಮೇಲೆ ಹಾಕ್ತಿದೆ. ಅದು ಬಿಟ್ಟು ಕಂಡ್ಕೊಂಡವ್ರ ಮನೆಗೆ ಕನ್ನ ಹಾಕ್ತಲ್ಲ ಬದಮಾಸ್. ಮಗನೇ, ಯಾಕಪ್ಪ ಹೀಗೆಲ್ಲ ಮಾಡ್ತಿದೀಯಾ? ಇಲ್ಲಿ ಕಳ್ತನ ಮಾಡ್ತಿದೀಯಾ ಅಂತ ನಿಮ್ಮ ಅಪ್ಪನ ಗೊತ್ತಾಗ್ಲೇ ಅಲ್ಲಿಂದನೇ ಒದ್ದು ಬಿಡ್ತಾಳೆ. ಏ ಮುದುಕಿ, ಎಕ್ಸ್ಪೈರಿ ಡೇಟ್ ಆಗೋಗಿರೋ ಮಾತ್ರ ಇದ್ದಂಗಿದೆಯಾ? ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ನಿನ್ನೆ ನುಂಗು ಬಿಡ್ತೀನಿ.
ಕಳ್ತನ ಮಾಡಿದ್ರಲ್ಲ ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಥು. ಹಬಿ ಯಾಕ್ರಿ ಕಳ್ತನ ಮಾಡಿದ್ರಿ? ನಾಳೆ ನನ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ರೆ ನನ್ ಇಮೇಜ್ ಏನ್ ಆಗ್ಬೇಡ. ಅದು ನೋಡಿ ಇವ್ರೆ, ನಮಗೆ ನಮ್ಮದೇ ಆದಂತ ಒಂದು ಕಸುಬು ಅಂತ ಇರುತ್ತೆ, ನಮ್ಮದೇ ಆದಂತ ಖರ್ಚುಗಳು ಇರ್ತವೆ, ವೆಚ್ಚಗಳು ಇರ್ತವೆ. ಈಗೇನ್ರಿ ಕದ್ದದ್ರಲ್ಲಿ ನಿಮ್ಗೆ ಶೇರ್ ಬೇಕು ತಾನೆ? ಅದು ಎಷ್ಟು % ಬೇಕು ಅಂತ ಹೇಳ್ಬಿಡಿ. 10%, 20%, 30%. ಚಾರ್ಜೆಟ್ಗೆ 30%ಗೆ ಡೀಲ್ನ ಒಪ್ಕೊಂಬಿಡಿ, 3 ಜನನು 10% ಹಂಚ್ಕೊಂಬಿಡೋಣ. ರಮೇಶ್, ಕದ್ದಿರೋ ದುಡ್ಡಲ್ಲಿ ಶೇರಿಂಗ್ ಬೇರೆ. ಗೆಟ್ ಔಟ್ ಫ್ರಮ್ ಹಿಯರ್. ಹಬಿ ಎಲ್ಲೆಲ್ಲಿ ಏನೇನ್ ಕದ್ದಿದ್ದೀರ ಅಂತ ನಿಜ ಒಪ್ಕೊಂಬಿಡಿ. ಹೌದು ಕಣೋ ಮಗನೇ, ಒಪ್ಕೊಂಡ್ಬಿಡೋ, ಶಿಕ್ಷೆ ಕಡಿಮೆ ಆಗುತ್ತೆ. ಏನು ಯಜಮಾನ್ರೆ, ಯಾರ ಹತ್ರ ಹೇಳ್ಕೊಳ್ತಾ ಇದ್ರು ಪರವಾಗಿಲ್ಲ, ನನ್ ಹತ್ರನಾದ್ರೂ ಹೇಳ್ಕೊಳ್ಳಿ. ಅಣ್ಣಯ್ಯ ಎಲ್ಲೆಲ್ಲಿ ಏನೇನ್ ಕದ್ದಿದ್ಯಾ ಹೇಳು. ಈ ತರ ಹೇಳಿದ್ರೆ ಇವನು ನಮ್ಮ ಮಾತು ಕೇಳೋದಿಲ್ಲ. ಲೇ ಬಿಟ್ಲ ಬಾರ ತೋರ್ಸೋಣ ನಮ್ಮ ಬರ್ಸೋಣ. ನನ್ನನ್ನೇನು ಸಾಮಾನ್ಯವಾದ ಕಳ್ಳ ಅನ್ಕೊಂಡ್ಬಿಟ್ಟಿದ್ರಿ ಅಂದ್ರು? 6ನೇ ವಯಸ್ಸಲ್ಲಿ ಪೆನ್ಸಿಲ್ ಕದ್ದೆ, 12ನೇ ವಯಸ್ಸಲ್ಲಿ ಪೆನ್ ಕದ್ದೆ, 16ನೇ ವಯಸ್ಸಲ್ಲಿ ಬೈಕ್ ಕದ್ದೆ, 22ನೇ ವಯಸ್ಸಲ್ಲಿ ಏರಿಯಾದಲ್ಲಿರೋ ಹುಡುಗಿರ ಮನಸ್ಸೆಲ್ಲ ಕದ್ದೆ. ನನಗೀಗ ನಿದ್ದೆ ಬರ್ತಾ ಇದೆ. ಅದು ಏನೇ ಪ್ರಶ್ನೆ ಕೇಳೋದಿದ್ರು ಬೆಳಗ್ಗೆ ಕೇಳ್ಕೊಳ್ಳಿ. ಅದಕ್ಕೆ ಅಣ್ಣ ಹಿಂಗ್ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡೋನಲ್ಲ, ಜಾಣತನದಿಂದ ಬಾಯ್ ಬಿಡಿಸ್ಬೇಕು. ಯು ರೈಟ್ ಫುಲ್ಲು. ಏನ್ ರೈಟು ಏನ್ ರಾಂಗು? ಕಳ್ಳನ ಮನೇಲೆ ಇಟ್ಕೊಂಡು ಡಿಟೆಕ್ಟಿವ್ ಕೆಲಸ ಮಾಡೋ ಕರ್ಮ ಬಂತಲ್ರಿ. ಏನ್ ಮುಖ ನೋಡ್ತೀರಾ? ಎಲ್ಲ ಹೋಗಿ ಬಿದ್ಕೊಳ್ಳಿ. ಮನೆ ಮಂದಿ ಎಲ್ಲ ಹೊರಗೆ ಹೊಡಿತಾ ಇದ್ದಾರೆ. ಇದೇ ಸರಿಯಾದ ಸಮಯ. ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಮೊದಲಿನಿಂದ ಜಾಗ ಖಾಲಿ ಮಾಡ್ಬಿಡಿದ್ರು. ಈ ರೂಮಿಂದ ಶುರು ಮಾಡೋದು. 10ಕ್ಕೆ ಯಾವುದೋ ರೂಮ್ ಅನ್ಕೊಂಡು ನೆಟ್ಟಿಗೆ ಅಡುಗೆ ಮನೆಗೆ ಬಂದ್ಬಿಟ್ನಲ್ಲ. ಹೊಟ್ಟೆ ಬೇರೆ ಚುರು ಬಿಡ್ತಾ ಇದೆ. ಎಲ್ಲೆಲ್ಲೇನೇನು ಇಟ್ಟೋರೋ ಏನು. ಇಷ್ಟೊತ್ತಲ್ಲಿ ಅಡ್ಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅದು ನನಗೆ ನೀರು ಕುಡಿಬೇಕು ಅನ್ನಿಸ್ತಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ಏನೀಗ? ನೀರ್ ಕುಡಿಬೇಕು ಅನಿಸ್ತಾ ಅಥವಾ ನನ್ನ ನೋಡ್ಬೇಕು ಅನಿಸ್ತಾ? ನಿನ್ನ ನೋಡ್ಬೇಕು ಅನ್ನಿಸ್ತು ಅಂತಾನೆ ಇಟ್ಕೋ. ಏನೀಗ? ನಿಮ್ಗೆ ನನ್ ಕಂಡ್ರೆ ಅಷ್ಟೊಂದ್ ಪ್ರೀತಿನಾ? ಪ್ರೀತಿ ಇದೆ ಅಂತಾನೆ ಇಟ್ಕೋ. ಅದು ಏನೋ 5 ಕೋಟಿ ಅಂದಲ್ಲ, ಅದು ನಿನ್ನ ಹತ್ರ ಇರೋದು ನಿಜಾನ? ನೀವ್ ನನ್ ಕುತ್ತಿಗೆ ತಾಳಿ ಕಟ್ತಾ ಇದ್ದಂಗೆ ಅಷ್ಟು ದುಡ್ಡು ನಿಮ್ದೆ. ದುಡ್ಡನ್ನ ಈಗ ಸದ್ಯಕ್ಕೆ ಏನು ಬ್ಯಾಂಕಲ್ಲಿ ಇಟ್ಟಿದ್ಯೋ ಅಥವಾ ಯಾವ್ದನ್ನ ಶೇರ್ ಮಾರ್ಕೆಟ್ ಬಿಟ್ಟಿದ್ಯೋ? ಹಳ್ಳಿನಲ್ಲಿ ಜಮೀನ್ ಮೇಲೆ ಹಾಕಿದೀನಿ. ನನ್ ಕುತ್ತಿಗೆ ತಾಳಿ ಕಟ್ತಿರಲ್ಲ, ತಕ್ಷಣ ಆ ದುಡ್ಡೆಲ್ಲ ತಗೊಂಡ್ ನಿಮ್ ಕೈಗೆ ಇಟ್ಬಿಡ್ತೀನಿ. ನನ್ನ ಕೈ ಬಂದಂಗೆ ನೀನು ನನ್ನ ಮದುವೆ ಆದಂಗೆ. ಏನು ಅಂದಂಗಾಯ್ತು? ಏನು ಇಲ್ಲ ಅಲ್ಲ, ನಾನು ಕಳ್ತನ ಮಾಡ್ತಾ ಇರ್ತೀನಿ, ಆದ್ರೂ ನೀನು ನನ್ನ ಮದುವೆ ಆಗ್ತೀಯ? ನೀವ್ ಕಳ್ತನ ಆದ್ರೂ ಮಾಡ್ಕೊಳ್ಳಿ, ಕೊಲೆ ಆದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸಾಕು. ಏನು ಯಜಮಾನ್ರೆ, ನಿಮ್ಗೆ ಇಷ್ಟ ಅಂತ ಜಾಮೂನ್ ಮಾಡಿಟ್ಟಿದ್ದೀನಿ, ತಿಂತೀರಾ? ಪಟ್ಟು ಅಂದ್ರೆ ಅದು ಕೊಟ್ರೆ ಬಿಡ್ತೀನ? ಮ್ಯಾಗ್ಝಿನ್ ಓದ್ತಾ ಇದ್ದೀರಾ? ಓದಿ ಓದಿ, ಒಂದಕ್ಷರನು ಬಿಡದೆ ಓದಿ. ಸಂಸಾರ ಮುಳುಗು ಹೋಗ್ತಾ ಇದೆ. ನಿಮ್ದು ಕಂಡ್ರಿ. ಯುನೋ ಜಾಮೂನ್ ಚಂಪ ಅಡ್ಗೆ ಮನೆಯಲ್ಲಿ ನಮ್ ಬಾವ್ಗೆ ಜಾಮೂನ್ ತಿನ್ನಿಸ್ತಾ ಇದ್ದಾಳೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸ್ಬಾರ್ದು ಅಂತ ಭಟ್ರು ಹೇಳಿದ್ರು ಈ ಬಟ್ಟಿ ತಿನ್ನಿಸ್ತಾ ಇದ್ದಾಳೆ. ನೀವ್ ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಲ್ರಿ. ಬನ್ರಿ, ನಮ್ಮ ಹೊಟ್ಟೆ ಉರಿತಾ ಇದೆ. ಬನ್ನಿ ಬನ್ನಿ. ಚಂಪ, ನನ್ನ ಹಬಿನ ಇಷ್ಟೊತ್ತಲ್ಲಿ ಅಡ್ಗೆ ಮನೆಗೆ ಕರ್ಕೊಂಡ್ ಬಂದು ಜಾಮೂನ್ ತಿನ್ಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ, ನಾನು ನೀರು ಕುಡಿಬೇಕು ಅಂತ ನನ್ನ ಪಾಡಿ ನಾನು ಬಂದೆ, ಅವಳು ಜಾಮೂನ್ ತಿನ್ಸ್ಬೇಕಂತ ಅವಳ ಪಾಡಿಗಳು ಬಂದಿದ್ದಾಳೆ. ಇದರಲ್ಲಿ ಯಾರ್ದೇನು ತಪ್ಪಿಲ್ಲ. ಮೈ ಗಾಡ್, ನಾನು ನಿಮ್ಮಂಥವ್ರನ್ನ ಮದ್ವೆ ಆದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಬನ್ರಿ ಇಲ್ಲಿಂದ, ಬನ್ರಿ. ಏನ್ ಯಜಮಾನ್ರೆ, ಈ ಜಾಮೂನ್ ಏನ್ ಮಾಡ್ಲಿ? ಅರ್ಧ ನಾನ್ ತಿಂದಿದ್ದಾಯ್ತಲ್ಲ, ಇನ್ನರ್ಧ ನೀನೆ ತಿನ್ಕೋ. ಇಂಥ ಮೆತ್ತನೆಯ ಸುಪ್ಪತ್ತಿಗೆ ಮೇಲೆ ಹೊರಳಾಡಿ ಅದೆಷ್ಟು ವರ್ಷಗಳು ಗತಿಸಿದ್ದವು. ಮಂಚನೂ ದೊಡ್ಡದಾಗಿದೆ, ಪಕ್ಕದಲ್ಲಿ ಜಾಗನೂ ಖಾಲಿ ಇದೆ. ಬನ್ನಿ, ನಿಮ್ ಪಾಡಿ ನೀವು ಮಲ್ಕೊಳ್ಳಿ, ನನ್ನ ಪಾಡಿ ನಾನು ಮಾಡ್ಕೊತೀನಿ. ಡೋಂಟ್ ಟಾಕ್ ರಬೇಶ್. ತಗೊಳ್ಳಿ, ಈ ಚಾಪೆ ದಿಂಬೆ ತಗೊಂಡು ಬೆಟ್ಲಿ ಕೆಳಗಡೆ ಹೋಗಿ ಬಿತ್ಕೊಳ್ಳಿ. ದಯವಿಟ್ಟು ಕ್ಷಮೆ ಇರ್ಲಿ ಕಣ್ರಿ, ನಾವು ಒಂದು ಜಾಗದಲ್ಲಿ ಒಂದು ಸಲ ತಲೆ ಕೊಟ್ವಿ ಅಂದ್ರೆ ಜಪ್ಪಯ್ಯ ಅಂದ್ರೂ ಕೂಡ ಅಲ್ಲಾಡಲ್ಲ. ಹಬಿ ಎದ್ದು ಹೋಗ್ರಿ. ರೇ, ನಮಗೆ ನಿದ್ದೆ ಬರ್ತಾ ಇದೆ ಕಣ್ರಿ. ಏನೇಳ್ರಿ ಮೇಲೆ ಪದ್ದು ಬಿಟ್ಲಾ? ಯಾಕೆ ನಿದ್ದೆ ಮಾಡಕ್ ಬಿಡಲ್ಲ ಇಷ್ಟೊತ್ತಲ್ಲಿ? ಏನ್ರಿ ನಿಮ್ ಗೋಳು? ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ನಿಮ್ ಭಾವ ಬಿಡ್ತಿಲ್ವಲ್ಲ. ಜಗತ್ಗೆ ಭಾವನ್ನ ಇಲ್ಲಿ ಮಲ್ಕೊಳಕ್ ಯಾಕೆ ಬಿಟ್ರಿ? ನಾನು ಬಿಟ್ಟಿಲ್ಲ, ಅವ್ರಾಗ ಅವರೇ ಬಂದು ಬಿತ್ಕೊಂಡಿದ್ದಾರೆ. ಬಿದ್ಕೊಂಡಿದ್ರೆ ಎತ್ತಿ ಹೊರಗಡೆ ಹಾಕ್ಬೇಕಿತ್ತು ತಾನೆ. ನಾನ್ ಹೇಳಿದ ಮಾತು ಎಲ್ಲೋ ಕೇಳ್ತಾರೆ. ಪಾಟ್ರಂಗ, ಇಷ್ಟೊತ್ನಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬಾರ್ದು. ಎದ್ಬರ್ ರಜ. ಬಾಬಾ
ಬಾಬು ಇವನು ಈ ತರ ಮಾತುಗಳನ್ನ ಕೇಳೋದಿಲ್ಲ. ಜೊತೆಗೆ ಎಕ್ಸ್ಕ್ಯೂಸ್ ಮೀ ಯಾ ನಾನು ಫಸ್ಟ್ ಅನ್ಕೋಬೇಕು. ವಾ ಡಿಸ್ಗಸ್ಟಿಂಗ್. ಎಲ್ಲಿ ಮಲ್ಕೊಳ್ಳೋದು ಅನ್ನೋದು ಮರ್ತು ಬಿಟ್ಟಿದ್ದೀನ. ಸುಮ್ನೆ ಕಿರಿಕ್ ಮಾಡಿದ್ರೆ ಎರಡೆರಡು ಬಿಡ್ಬೇಕಾಗತ್ತೆ. ಹಲೋ ಇಲ್ಲಿ ಬಿದ್ದುಕೊಳ್ಳಿ. ಅದ್ ಹೇಗೆ ಇಲ್ಲಿಂದ ಕದಲ್ತಿರೋ ನಾವು ನೋಡ್ತೀವಿ. ಒದ್ದು ಕೂತ್ಕೊಳ್ಳೋ ಇಲ್ಲ. ಜಾಜಿ ಕಣ್ಣು ಬಿಡು. ಬಾಯೇನಾರ ಬಿಟ್ಟು ಗ್ವಾಮಳ ಕೊಯ್ದಾಕ್ಬಿಡ್ತೀನಿ. ಒಡವೆಗಳು ಎಲ್ಲಿಟ್ಟಿದೆ ತಕ್ಕೊಡು. ಬಾಯಲ್ಲಿ ಕೂತ್ಕೋ. ಬಾಯಿ ಮೇಲೆ ಕೈ ಇಟ್ಕೋ. ಆ ಕೈನೂ ಇಟ್ಕೋ. ಬೆಳಗ್ಗೆವರೆಗೂ ಇದೇ ತರ ಕೂತಿರ್ಬೇಕು. ಬಾಯೇನಾದ್ರೂ ಬಿಟ್ಟು ನಾನು ಯಾವ ಜಾಗದಲ್ಲಿ ಇದ್ದೀನೋ ಆ ಜಾಗದಿಂದನೇ ಚಾಕುನ ಹೊಟ್ಟೆಗೆ ಬಿಡ್ತೀನಿ. ಇನ್ನೆಂತ ಕಳ್ಳ ಕದಿಮೆ ಇರ್ಬೇಕು. ಅಲ್ಲಿ ಹೋದ್ರೂ ಸಿಗ್ಲಿಲ್ವಲ್ಲ. ಒಡವೆಗಳನ್ನೆಲ್ಲ ಮಾರಿದ್ದಾಯ್ತಾ? ಯಾರ ಒಡವೆಗಳು? ಯಾರ್ರೀ ಮಾರಿದ್ದು? ನಿಮ್ಮ ನೀನಾಸಂ ನಾಟಕ ನನ್ನ ಹತ್ರ ನಡೆಯಲ್ಲ. ಆ ಒಡವೆಗಳನ್ನ ಎಲ್ ಮಾರಿದ್ರಿ, ಎಷ್ಟಕ್ ಮಾರಿದ್ರಿ ಅದನ್ನ ಅಯ್ಯೋ ಶಿವನೇ ರೇ, ಆ ಕಳ್ಳನ್ನ ಹಿಡ್ದಾಕ್ಬೇಕು ಅಂತ ನಾನು ಶಿಶುಪಾಲ್ ಸಾಹೇಬ್ರು ಹೈದರಾಬಾದು ಚೆನ್ನೈ ಬೀದಿ ಎಲ್ಲ ಸುತ್ತಬಿಟ್ಟು ಸುಸ್ತಾಗಿ ಈಗ ತಾನೇ ಮನೆಗೆ ಬರ್ತಾ ಇದೀವಿ. ಆ ಇನ್ಸ್ಪೆಕ್ಟರ್ಗೆ ಇನ್ನೂ ಗೊತ್ತಾಗಿಲ್ಲ ನೀವೇ ಕಳ್ಳ ಅಂತ. ಏನ್ ಹೇಳ್ತಾ ಇದ್ರ ತಾವು? ಸಾಕ್ ಸುಮ್ನೆ ರೀ. ನಿನ್ನೆ ರಾತ್ರಿ ನನಗ್ ಚಾಕು ತೋರಿಸಿ ಒಡವೆನೆಲ್ಲ ಕತ್ಕೊಂಡು ಹೋಗಿದ್ದು ನೀವೇ ತಾನೆ? ರೇ, ನಾನು ಊರಲ್ಲೇ ಇರ್ಲಿಲ್ಲ, ಅಲ್ಲೆಲ್ಲೋ ಇದ್ದೆ ಅಂತ ಬಾಯ್ ಬಡ್ಕೋತಾ ಇದ್ದೀನಿ ನೋಡಿ. ನನ್ನ ಕನ್ಸಲ್ಲೂ ಕೂಡ ಆ ತರದ ಕೆಟ್ಟ ಆಲೋಚನೆ ಮಾಡಲ್ಲ ಕಣ್ರೆ. ಸಾಕು ಸುಮ್ನೆ ಯಜಮಾನ್ರೆ. ನೆನ್ನೆ ನಡು ರಾತ್ರಿ ಅಡ್ಗೆ ಮನೆಗೆ ನುಗ್ಗಿದ್ರಿ. ನಿಮಗ್ ಸಮಾಧಾನ ಮಾಡ್ಬೇಕು ಅಂತ ನಾನೇ ನಿಮಗ್ ಜಾಮೂನ್ ತಿನ್ಸ್ಲಿಲ್ವಾ? ರೇ ಚಂಪಲಿ, ನೀನು ನಮ್ಮ ಮೆಂಡ್ರ ತರ ಮಾತಾಡಿದ್ರೆ ಹೆಣ್ಣು ಅನ್ನೋದನ್ನ ಮರೆತು ಅಣ್ಣನಿಗೆ ಬಳಬಳೆಲ್ಲೇ ಹೊಡ್ಬಿಡ್ತೀನಿ ಅಷ್ಟೇ. ನಾನು ನೋಡಿರೋ ಹೊತ್ನಲ್ಲಿ ಅಡುಗೆ ಮನೆಗೆ ಹೋಗಿದ್ದಂತೆ ಇವಳು ಸಮಾಧಾನ ಮಾಡಕ್ ಜಾಮೂನ್ ತಿನ್ಸ್ಬಿಟ್ಲಂತೆ. ಮನೆಗೆ ಬಂದ್ರೆ ಸಾಕು ಕಂಡ್ರೆ ಎಲ್ಲರೂ ಸೇರ್ಕೊಂಡು ತಲೆ ಕೆಡಿಸಿ ಮೆಂಟ್ಲು ಮಾಡಕ್ ಬಿಡ್ತೀರ. ಮಾತಾಡ್ಸಿ ರಂಗಮ್ಮ, ಬಾ ಮೇಲೆ ಬಾ ಬಾ. ಏನೋ ಮಗ್ರಿ? ರಂಗಮ್ಮ ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಕಳ್ಳನ ಪಟ್ಟ ಹೊರಸ್ತಾ ಇದ್ದಾರೆ. ನಾನ್ ಕಳ್ಳನ ನಾನು. ನನ್ನ ಮಗ ಮಳ್ಳ ಇರಬಹುದು, ಆದ್ರೆ ಕಳ್ಳ ಅಲ್ಲ, ಸುಳ್ಳ ಅಲ್ಲ. ತಾಯಿ ಮಗ ಇಬ್ರು ಒಂದೇ ತಕ್ಕನೆಲ್ಲ ತೂಗಬೇಕು. ಅಲ್ಲ ಅತ್ತೆ, ನೆನ್ನೆ ಮನೇಲಿ ಇದ್ದುದು ನಿಮ್ ಮಗನ ಅಥವಾ ನಿಮ್ ಮಗನ್ ಪ್ರೇತನ? ಮಗನೇ ನಿಜ ಹೇಳ್ಬಿಡು, ನೆನ್ನೆ ನೀನ್ ಎಲ್ಲಿ ಹೋಗಿದ್ದೆ? ರಂಗಮ್ಮ ನಿನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳ್ತಾ ಇದ್ದೀನಿ. 2 ದಿವಸಗಳಿಂದ ನಾನು ಮತ್ತು ಶಿಶುಪಾಲ ಆ ಕಳ್ಳನ ಮಗನ ಹಿಡಿದಾಕ್ಬೇಕು ಅಂತ ಹೈದರಾಬಾದು ಚೆನ್ನೈ ಬೀದಿ ಸುತ್ತಾಗಿ ಈಗ ತಾನೇ ಮನೆಗೆ ಬಂದಿದ್ದೀನಿ. ನನಗೆ ನಂಬಿಕೆ ಬಂತು, ನೆನ್ನೆ ಮನೇಲಿ ಇದ್ದವನು ನನ್ನ ಮಗ ಅಲ್ಲ. ಅತ್ತೆ, ನಿಮ್ ಮಗ ಹೈದರಾಬಾದಲ್ಲೂ ಇದ್ದು ಇಲ್ಲೂ ಇರಕ್ ಹೇಗ್ ಸಾಧ್ಯ? ಒಬ್ಬಳ ಥಲ 7 ಜನ ಇರ್ತಾರಂತೆ. ನನ್ನ ಮಗನ ಥಲ ಇರೋ ಯಾರನ್ನು ನೀನೇ ಯಾಕೆ ಕರ್ಕೊಂಡು ಬಂದಿರ್ಬಾರ್ದು? ಎಕ್ಸ್ಕ್ಯೂಸ್ ಮೀ, ಈ ಕಡೆ ಬನ್ನಿ. ಹಲೋ, ಈ ಕಡೆಯಿಂದ ಅದೆತ್ತಿದ್ರದು ಆ ಕಡೆಯಿಂದ ಯಾರಪ್ಪ? ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಾನು ಪಾಂಡ್ರಂಗ ಗಡ್ಡಗಲಿ ಸರ್. ನಮ್ಗೆ ಈಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 3ನೇ ಕ್ರಾಸ್ ಅಲ್ಲಿರೋ ಬ್ಯಾಂಕ್ ದೊರಡೆ ಮಾಡ್ಬೇಕು ಅಂತ ಆ ಕಳ್ಳ ಸ್ಕೆಚ್ ಹಾಕಿದಾನೆ. ಬೇಗ ಬಂದ್ಬಿಡು. ಸರ್ ನಾನು ಈಗಲೇ ಬಂದೆ. ಓವರ್ ಸರ್. ಓಕೆ ರಂಗಮ್ಮ, ಇಷ್ಟಲ್ಲೇ ನಾನು ಯಾರು, ಆ ಕಳ್ಳ ಯಾರು ಅಂತ ಮನೆ ಮಂದಿಗೆಲ್ಲ ಪ್ರೂವ್ ಮಾಡ್ತೀನಿ. ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಕದ. ನಿಮ್ಮ ದರಿದ್ರ ಮುಖನ ನನಗೆ ತೋರಿಸ್ಬಿಡಿ. ವಿ ಆರ್ ಆನ್ ಡ್ಯೂಟಿ ಸಾಧ್ಯಕ್ಕೆ. ಅಭಿನ ಫಾಲೋ ಮಾಡಿ ಅವ್ರ ನಿಜವಾದ ಬಣ್ಣನ ಬೈಲ್ ಮಾಡೋಣ. ಫಾಲೋ ಮೀ. ನೀನೇ ತಾನೆ ಕಳ್ಳ? ಅಲ್ಲ, ನಾನು ಪಾಂಡ್ರಂಗ. ಅಭಿ, ವಾಟ್ ಹ್ಯಾಪನ್? ನೋಡಿ, ಇವರು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಪಾಂಡ್ರಂಗ ತಾನೆ? ಹೌದು, ಯಾರಿಲ್ಲ ಅಂದಿದ್ದು? ಅಲ್ಲ ಅಂತ ನಾನು ಹೇಳ್ತೀನಿ ಕಣ್ರಿ. ಇಬ್ರು ಒಂದೇ ತರ ಇದಾರೆ. ಇವ್ರಿಬ್ರಲ್ಲಿ ಒಬ್ಬ ಪಾಂಡ್ರಂಗ, ಇನ್ನೊಬ್ಬ ಕಳ್ಳ. ಪಾಂಡ್ರಂಗ ಯಾರು ಅಂತ ನೀವು ಕಂಡುಹಿಡಿಬೇಕು. ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗ್ತಾ ಇದೆ. ಗಂಡನ ಜೊತೆ ನೆಟ್ಟಗೆ ಸಂಸಾರ ಮಾಡ್ಕೊಂಡಿದ್ರೆ ಕಂಡುಹಿಡಿಯಕ್ ಈಸಿ ಆಗ್ತಾ ಇತ್ತು. ಮಾತಂದ್ರೆ ಇದು ಕಣ. ಇನ್ಸ್ಪೆಕ್ಟ್ರೆ, ಡೋಂಟ್ ಟಾಕ್ ರಬಿಶ್. ಇನ್ನೊಂದ್ಸಲ ನನ್ನ ಪರ್ಸನಲ್ ಮ್ಯಾಟರ್ಗೆ ಇಂಟರ್ಫಿಯರ್ ಆದ್ರೆ ನಾನ್ ಸುಮ್ನೆ ಇರಲ್ಲ. ಇವಾಗೇನ್ ಕಂಡುಹಿಡಿತೀರ ಇಲ್ಲ ಸ್ಟೇಷನ್ಗೆ ಎತ್ತಾಕೊಂಡು ಅವ್ರ ಹತ್ರ ಬಾಯ್ ಬಿಡಿಸ್ಲಾ? ಕಂಡುಹಿಡಿತೀನಿ. ರೇ ಜಾಜಿ ಜಂಬಲ್ದಿನಿ ಅವರೇ, ನಿಮಗೆ ತಿಂಗಳ ಬ್ಯೂಟಿ ಪಾರ್ಲರ್ಗೆ ಅಂತ 3-3 ಸಾವಿರ ಕಿತ್ತಿ ಕೊಡ್ತಾ ಇದ್ದು ನಾನೇ ಕಂಡ್ರೆ. ಯಾಕೆ ನಾನು ಕೊಡ್ತಾ ಇರ್ಲಿಲ್ವಾ? ನಾನು ಇಬ್ರ ಹತ್ರನು ಮನೆ ತಗೊಳಕ್ ಹೇಗ್
ಸಾಧ್ಯ? ನಮ್ಮ ಪಪ್ಪನ ಹೆಸರು ಲಕ್ಷ್ಮೀ ನರಸಿಂಹ ಗಂಡುಗಲಿ, ತಲೆನಲ್ಲಿ ಒಂದೇ ಒಂದು ಕೂದಲು ಇರಲಿಲ್ಲ. ನಮ್ಮ ತಾಯಿ ಹೆಸರು ರಂಗಮ್ಮ. ನಾವು ಮ್ಯಾರೇಜ್ ಆಗಿದ್ ಎಲ್ಲಿ ಹೇಳಿ? ಎಲ್ಲಿ? ಛತ್ರದಲ್ಲಿ ರೀ. ಅದೊಂದು ದೊಡ್ಡ ಕತೆ ಕಣ್ರಿ. ಅದೇನು ಎತ್ತಂತ ನಾನು ಹೇಳ್ತೀನಿ ಕಣ್ರಿ. ಎಂದಿನಂತಿನ ಒಂದು ದಿನ ನಾನು ಬೆಳ್ಳಂಬೆಳಗ್ಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಿಳಿ ವಸ್ತ್ರಗಳನ್ನು ಧರಿಸಿ ಪಪ್ಪನ ಕೈಯನ್ನು ಹಿಡಿದುಕೊಂಡು ಮದುವೆ ಮನೆಯ ಊಟದ ಆಸೆಗೆಂದು ಜೊತೆಯಲ್ಲಿ ಹೊರಟೆನು. ಅಲ್ಲಿ ಸಿಕ್ಕಾಪಟ್ಟೆ ಗದ್ದಲೆ ಇತ್ತಲ್ವಾ, ನಾನು ಆ ಕಡೆನೂ ಈ ಕಡೆ ತಪ್ಕೊಂಡ್ಬಿಡ್ತೀನಿ ಅಂತ ನಮ್ಮ ಪಪ್ಪ ವಾಲ್ಗದವ್ರ ಪಕ್ಕ ಕೂತ್ಬಿಟ್ಟು ಆ ಕಡೆ ಹೋದ. ಆದರೆ ಏನು ಮಾಡೋದು, ತಾಳಿ ಕಟ್ಟೋದಕ್ಕೆ ಬರಬೇಕಾದ ಗಂಡು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ನಮ್ಮ ಪಪ್ಪನು ಮತ್ತು ಅವ್ರ ಪಪ್ಪನು ಇಬ್ಬರು ಸಿಕ್ಕಾಪಟ್ಟೆ ಸ್ನೇಹಿತರಂತೆ. ಇನ್ನು ಮಾನ ಮರದಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡೋಗಿ ನನ್ನ ಕೈಯಿಂದ ತಾಳಿ ಕಟ್ಸ್ಬಿಟ್ಟು ಆವತ್ತಿನಿಂದ ಇವತ್ತಿನ ತನಕ ನನಗೆ ದಾತ್ನೇ ಪ್ರಯತ್ನ. ಇವನೇ ಕಳ್ಳ. ಲೇ ಪಾಂಡುರಂಗ, ಈ ಕಳ್ಳನ್ ಹಿಡ್ಕೊಟ್ಟಿದ್ದಕ್ಕೆ ಸ್ಟೇಷನ್ ಅಲ್ಲಿ ಬಹುಮಾನದ ಹಣ ರೆಡಿ ಮಾಡಿಟ್ಟಿರ್ತೀನಿ, ಬಂದ್ ತಗೊಂಡೋಗು. ಹೋಗೋಣ. ಏಯ್ ನಡ್ಯೋ. ಹಾಬಿ, ನೀವು ಇಂಟೆಲಿಜೆಂಟ್ ಅಲ್ಲ? ಎಷ್ಟು ದೊಡ್ಡ ಪ್ರಾಬ್ಲಮ್ ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ರಿ. ಸಾಕು, ಸುಮ್ಮನೆ ಇಡ್ರಿ. ಕಟ್ಕೊಂಡಿರೋ ಗಂಡನ್ನ ಗುರ್ತಿಡಿಯೋದಕ್ಕೆ ತಮಗೆ ಯೋಗ್ಯತೆ ಇಲ್ಲ. ನನ್ನ ಪರಿಚಯನ ನಾನೇ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಬಿಟ್ರಲ್ಲ ರೀ. ಹೋಗ್ಲಿ ಬಿಡಿ ಅಭಿ, ಈಗ ಬರುತ್ತಲ್ಲ ಪ್ರೈಸ್ ಮನಿ, ಅದನ್ನ ಎಲ್ಲರೂ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ. ಎಲ್ರು ರಸ್ತೆಯಲ್ಲಿ ಸಾಲ ಕೂತ್ಕೊಂಡ್ಬಿಟ್ರು, ಬಂದಿರೋ ಅಮೌಂಟ್ನ ಶೇರು ಅಂತ ಹಂಚ್ಕೊಂಡ್ಬಿಡ್ತೀನಿ. ನೀವುಗಳು ಮಾಡಿರೋ ಅವಮಾನಕ್ಕೆ ಇನ್ನು 3 ತಿಂಗಳು ಯಾರು ನನಗೆ ಮಖ ತೋರಿಸ್ಬೇಡಿ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ